ಇಷ್ಟ್ ಜೋರ್ ಮಳೆಯಲ್ಲಿ ಇಲ್ಲಿ ನಿಂತ್ಕೊಂಡಿದೀರಾ? ಏನಿಲ್ಲ, ನೀವ್ ಯಾಕೆ ಬರಕ್ ಹೋದ್ರಿ? ಮ್ಯಾಮ್, ಕ್ಯಾಬ್ ಬುಕ್ ಆಗ್ತಿಲ್ಲ, ಡ್ರೈವರ್ ಕಾಲ್ ಪಿಕ್ ಮಾಡ್ತಿಲ್ಲ. ಏನ್ ಮಾಡ್ಲಿ? ಆ ಚಂದ್ರ ಸರಿ ಕಾಲ್ ಮಾಡ್ಲಾ? ಅಯ್ಯೋ, ಇಷ್ಟು ಜೋರ್ ಮಳೆಯಲ್ಲಿ ಎಲ್ಲಿ ಹೋಗ್ತೀರಾ? ನಮ್ ಮನೆ ಹತ್ರ ಇದೆ ಅಲ್ವಾ, ನಮ್ ಮನೇಲಿದ್ದು ಬೆಳಗ್ಗೆ ಹೋಗಿ ಬನ್ನಿ. ನೋಡಿ, ನಾವ್ ನೋಡ್ಕೊಂತೀವಿ. ಸುಮ್ನೆ ನಿಮ್ಗೆ ಯಾಕೆ ನಲ್ಲಿ ನಿಮ್ ನಡೀರಿ, ನಾವ್ ಬರ್ತೀವಿ. ನಿಮ್ ಮುಂದೆ ಹೋಗಿ, ನಾವ್ ಬರ್ತೀವಿ. ಆಯ್ತು ಪುಟ, ಜೋರ ಮಳೆ ಬರ್ತಾ ಇದೆ, ರಸ್ತೆ ಎಲ್ಲ ಜಾರುತ್ತೆ, ಹುಷಾರಾಗಿ ಬನ್ನಿ ಆಯ್ತಾ? ಹಾ. ಮ್ಯಾಮ್, ಏನಾಗಿದೆ ನಿಮ್ಗೆ? ಈ ಕೊಂಪೆಲಿ ಇರೋ ಬದಲು ಕಾರ್ ಒಳಗೆ ಎಸಿ ಹಾಕೊಂಡು ಕುತ್ಕೋಬಹುದಲ್ವಾ? ಇಲ್ಲ, ಅಂತ ಜಾಗದಲ್ಲಿ ನನ್ನ ಕೈಯಲ್ಲಿ ಇರಕ್ಕಾಗತ್ತಾ ಅಂತ ಚೆಕ್ ಮಾಡ್ಬೇಕು. ಅದಕ್ಕೆ ಬೇರೆ ಯಾರೋ ಒಬ್ಳು ಹುಡುಗಿ ಇರ್ಬೇಕಾದ ಜಾಗದಲ್ಲಿ ನೀವಿದ್ದೀರಾ, ನೀವಿರ್ಬೇಕಾದ ಜಾಗದಲ್ಲಿ ಇನ್ಯಾರೋ ಒಬ್ಳು ಹುಡುಗಿ ಬೆಳೀತಾ ಇದ್ದಾರೆ. ಒಟ್ನಲ್ಲಿ ನಿಮ್ ಮನೇಲಿ ಅವಳು, ಅವಳ ಮನೇಲಿ ನೀವು, ನಿಮ್ಮಪ್ಪ ಅಮ್ಮ ಅವಳಿಗೆ, ಅವಳಪ್ಪ ಅಮ್ಮ ನಿಮ್ಗೆ. ಇದೇ ನಡೀತಾ ಇರೋದು 23 ವರ್ಷದಿಂದ. ಏನ್ ಯೋಚನೆ ಮಾಡ್ತಿದ್ಯಾ? ಯಾಕೆ ಹೀಗೆ ಕೂತಿದ್ಯಾ? ಏನೇ ನಿನ್ ಪ್ರಾಬ್ಲಮ್ಮು? ಯಾವಾಗ ನೋಡಿದ್ರು ಹ್ಯಾಪ್ ಮೋರೆ ಹಾಕೊಂಡೆ ಕೂತಿರ್ತೀಯಲ್ಲ? ಏನೂ ಇಲ್ಲ ಕಣೋ. ನೋಡು, ನನಗೆ ನನ್ನ ಹಳೆ ನಕ್ಷತ್ರ ಬೇಕು. 24 ಗಂಟೆ ಖುಷಿಯಾಗಿ ಮಾತಾಡ್ಕೊಂಡಿರೋ, ಲಟ 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 ಅಂತ ಸೌಂಡ್ ಮಾಡೋ ಖಾಲಿ ಡಬ್ಬಿ ಬೇಕು. ನಿನಗಾಗಿರೋಕ್ಕಾಗತ್ತಾ? ಇರು, ಇಲ್ಲ ಹೇಳ್ಬಿಡು, ನಾನು ಹೊಸ ಫ್ರೆಂಡ್ ನೋಡ್ಕೋತೀನಿ. ಏ ಹೋಗೋ, ಕಾಲ್ ಮುಡ್ಕೊಂಡ್ ಬಿದ್ದಿರೋಳು ನಾನು. ನನಗ್ ಗೊತ್ತು ಕಷ್ಟ ಏನು ಅಂತ. ಏನಿಲ್ಲ ಅಂದ್ರು ದಿನಕ್ಕೆ ಅರ್ಧ ಬೆಂಗಳೂರು ಸುತ್ತಾಡ್ಕೊಂಡ್ ಬರ್ತಿದ್ದೆ. ಇವಾಗ ಮಂಚ ಬಿಟ್ಟು ಅಲ್ಲಾಡೋಂಗೆ ಇಲ್ಲ. ಏನಾದ್ರು ಬೇಕು ಅಂದ್ರೆ ನಿಮ್ಮನ್ನೋ ಇಲ್ಲ ಯಾರನ್ನಾದ್ರೂ ಕರಿಬೇಕು. ಇದ್ರ ಮಧ್ಯೆ ಇವನ್ಗೆ ಜಾಲಿಯಾಗಿರ್ಬೇಕಂತೆ. ನಿನ್ ತಲೆ. ಇದಾ ನಿನ್ ಪ್ರಾಬ್ಲಮ್ಮು? ನಾನೊಬ್ಬ ನಿನ್ಗೊಂದು ವಿಷಯನೇ ಹೇಳಿಲ್ಲಲ್ಲ. ಏನು? ಆಕ್ಚುಲಿ ನೀನ್ ರೂಮ್ ಬಿಟ್ಟು ಹೊರಗಡೆ ಹೋಗ್ಬೇಕು ಅಂದ್ರೆ ಅಥವಾ ಮನೆ ತುಂಬಾ ಓಡಾಡ್ಬೇಕು ಅಂದ್ರೆ ನಮ್ಮನ್ ಕರೆಯೋ ಅಗತ್ಯನೇ ಇಲ್ಲ. ಇನ್ನೇನು, ಹಾರ್ಕೊಂಡ್ ಬರ್ಲಾ? ಒಂಥರ ಹಾಗೇನೆ. ಈ ವೀಲ್ ಚೇರ್ ಮೇಲೆ ಕೂತ್ಕೊಂಡ್ರೆ ಅದೇ ನಿನ್ನ ಎಲ್ಲಿಗ್ ಬೇಕೋ ಅಲ್ಲಿಗೆ ಕರ್ಕೊಂಡು ಹೋಗುತ್ತೆ. ಗೊತ್ತಾಗಿಲ್ವಾ? ತೋರಿಸ್ತೀನಿ. ಹೀಗ್ ಸ್ವಿಚ್ ಆನ್ ಮಾಡಿದ್ರೆ ಹೀಗ್ ಸುಯ್ ಅಂತ ಹೋಗ್ತೀವಿ. ಹೇಗೆ? ಅರೆ ವಾ, ಏನು ಇದು? ಅದಾಗದೆ ಹಿಂದೆ ಮುಂದೆ ಎಲ್ಲ ಹೋಗ್ತಿದೆ. ಇದನ್ನ ಮೋಟರೈಸ್ ವೀಲ್ ಚೇರ್ ಅಂತ ಕರೀತಾರೆ. ಮತ್ತೆ ಟರ್ನ್ ಆಗ್ಬೇಕಂದ್ರೆ? ಸಿಂಪಲ್. ಈ ಜಾಯ್ಸ್ಟಿಕ್ ನ ಹೀಗ್ ಮುಂದೆ ತಳ್ಳಿ ಲೆಫ್ಟ್ ಟರ್ನ್ ಮಾಡಿದ್ರೆ ಲೆಫ್ಟ್ ತಿರುಗುತ್ತೆ, ರೈಟ್ ಟ್ರೈ ಮಾಡ್ತೀಯಾ? ಬಾ. ನಿಧಾನ ನಿಧಾನ. ಮೊದಲು ಲೆಫ್ಟ್ ಲೆಗ್ ಇಡು. ಹಾ, ನಿಧಾನ ನಿಧಾನ ನಿಧಾನ. ಹಾ, ಕೂತ್ಕೋ. ಹಾ, ಈಗ ಜಾಯ್ ಸ್ಟಿಕ್ ಇಟ್ಕೊಂಡು ಈಗ ಲೆಫ್ಟ್ ಟರ್ನ್ ಮಾಡಿದ್ರೆ ಹೋಗ್ತೀಯ. ಚೆನ್ನಾಗಿತ್ತಲ್ವಾ?
ಯಪ್ಪ ಮಾರಾಯ, ಏನು ಇದು ಹಿಂಗಿದೆ? ನನ್ಗಿದ್ ಬೇಡ, ನಾನು ಕೈಯೆಲ್ಲ ತಳ್ಕೊಂಡು ಓಡಾಡ್ತೀನಿ. ಇದ್ರ ಸಾವಾಸನೆ ಬೇಡ ನಂಗೆ. ತಡ್ಡಿ, ಬಟನ್ ಸಿಕ್ತು ಅಂತ ಕಾಲಿಂಗ್ ಬೆಲ್ ಒತ್ತಂಗ್ ಒತ್ಬಿಟ್ರೆ ಹಾಗೆ ಆಗೋದು. ನಾನು ಕೂತ್ಕೊಂಡು ಓಡಿಸ್ದೆ ತಾನೆ, ಎಲ್ಲಾದ್ರೂ ಗುದ್ದದ್ನ? ಆದ್ರೂ ನಂಗೆ ಭಯ. ಭಯ? ನಾ ಹೇಳ್ಕೊಡ್ತೀನಿ ನೋಡಿ. ಉದ್ಧಾರ. ನಡು ರಾತ್ರಿಯಲ್ಲಿ ಬಾಗಿಲು ತೆಗೆದುಕೊಂಡು ಅಮ್ಮ ಮಗಳು ಎಲ್ಲಿ ಹೋದ್ರು? ಅರೆ, ಇವರು ಕಾಣಿಸ್ತಾ ಇಲ್ಲ. ಎಲ್ಲ ಈ ಮಳೆಯಲ್ಲಿ ಎಲ್ ಸಾಯಕ್ ಹೋದ್ರು? ನೆಮ್ಮದಿಯಾಗಿ ನಿದ್ದೆ ಮಾಡಕ್ಕೂ ಬಿಡಲ್ಲ. ಏನೋ ಮಾಡ್ತಿದ್ದೆ ಅಲ್ಲಿ ನಿಂತ್ಕೊಂಡು ಇಷ್ಟೊತ್ತಲ್ಲಿ? ಯಾರೇ ಅದು? ಶ್ವೇತಾ ಅವ್ರ ಅಪ್ಪ ಮಗಳನ್ನ ಕರ್ಕೊಂಡು ಹೋಗಕ್ ಬಂದಿದ್ದಾರೆ. ಆಯ್ತಾಯ್ತು, ಬೇಗ ಒಳಗಡೆ ಬನ್ನಿ. ಇಷ್ಟೊತ್ತಲ್ಲಿ ಒಳ್ಳೆ ನಿಂತ್ಕೊಂಡು ಅಲ್ಲಿ ಯಜಮಾನ್ರೆ ಕರೀತಿದ್ದಾರೆ. ಆಗಷ್ಟೇ ಹುಟ್ಟಿದ ಇಬ್ರು ಹೆಣ್ಮಕ್ಳು ಯಾವ ಉದ್ದೇಶದಿಂದ ಮಾಡಿದ್ರೋ ಗೊತ್ತಿಲ್ಲ, ಅದ್ಲು ಬದ್ಲು ಆಗಿವೆ. ಯಾಕ್ರಿ ಅವ್ರನ್ನ ಹಾಗೆ ನೋಡ್ತಿದ್ದೀರಾ? ಇವರು ಶ್ವೇತಾ ಅವ್ರ ಅಪ್ಪನಾ? ಇವ್ರು ಶ್ವೇತಾ ಅವ್ರ ಅಪ್ಪ ಚಂದ್ರಶೇಖರ್ ಅಂತ. ನಮ್ ನಕ್ಷತ್ರ ಇವ್ರ ಮನೇಲೆ ಇರೋದು. ಅದನ್ನ ನಾನು ಕೇಳಿದ್ನಾ? ಆ ಪೀಡೆ ಎಲ್ಲಾದ್ರೂ ಸಾಯ್ಲಿ, ನನ್ಗೇನು? ನನಗೆ ನಿಮ್ಮನ್ನ ಎಲ್ಲೋ ನೋಡ್ದಂಗ್ ನೆನಪು, ಆದ್ರೆ ಎಲ್ಲಿ ಅಂತ ನೆನಪು ಬರ್ತಾ ಇಲ್ಲ. ಹಾ, ನಂಗೂ ಹಾಗೆ ಅನ್ಸ್ತಾ ಇದೆ. ಅದಕ್ಕೆ ಸರಿಯಾಗಿ ನೋಡೋಣ ಅಂತ ಬಂದೆ. ನಿಮ್ಮನ್ನ ಎಲ್ಲೋ ನೋಡಿದೀನಿ, ಆದ್ರೆ ಎಲ್ಲಿ ನೋಡಿದೀನಿ ಅಂತ ನನಗೆ ನೆನಪು ಬರ್ತಿಲ್ಲ. ಅರೆ, ಇಬ್ರು ಒಬ್ರಿಗೊಬ್ರು ಇದೇ ಮೊದಲನೇ ಸರಿ ಭೇಟಿ ಆಗ್ತಿರೋದು, ಆದ್ರೆ ಒಬ್ರಿಗೊಬ್ರು ನೋಡಿರೋ ನೆನಪು. ಅದೇ ನಾನೇನೋ ನನಗ್ ಮಾತ್ರ ಹಾಗೆ ಅನ್ಸ್ತಾ ಇದೆ ಅನ್ಕೊಂಡೆ, ಆದ್ರೆ ಇವ್ರಿಗೂ ಹಂಗೆ ಅನ್ಸ್ತಾ ಇದೆ. ವೆರಿ ಸ್ಟ್ರೇಂಜ್. ನಿಮ್ಮನ್ನ ಇತ್ತೀಚೆಗೆ ನೋಡ್ದಂಗಿಲ್ಲ. ಇಲ್ಲ ಅಂದಿದ್ರೆ ನೆನಪಿನಲ್ಲಿರೋದು ತುಂಬಾ ದಿವಸ ಆಗಿರ್ಬೇಕು, ಆದ್ರೆ ಎಲ್ಲಿ ಅಂತ ಗೊತ್ತಾಗ್ತಾ ಇಲ್ಲ. ಅಲ್ಲ ಸರ್, ನಿಮ್ದೇ ಬೇರೆ ಜಗತ್ತು, ನಮ್ದೇ ಬೇರೆ ಜಗತ್ತು. ಅಂತದ್ರಲ್ಲಿ ನೀವು ಭೇಟಿ ಆಗಿದ್ದೀರಾ ಅಂದ್ರೆ ಅದು ನಂಬೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಆಯು ಡಾನ್, ನನಗ್ ನಿದ್ದೆ ಬರ್ತಿದೆ, ನಾನು ಮಲಗ್ಬೇಕು. ಏನಂತೆ? ನಿದ್ದೆ ಬರ್ತಿದೆ, ಹೊರಡೋಣ ಅಂತಿದ್ದಾಳೆ. ನಿಮಗೆ ಇಷ್ಟೊತ್ತಿನಲ್ಲಿ ತೊಂದರೆ ಕೊಟ್ಟಿದ್ದಕ್ಕೆ ಸಾರಿ. ಹಾಗೆ ಇಂಥ ಮಳೆಯಲ್ಲಿ ನನ್ನ ಮಕ್ಕಳನ್ನ ಜೋಪಾನ ಮಾಡಿದಕ್ಕೆ ತುಂಬಾ ಥ್ಯಾಂಕ್ಸ್. ನಾನು ಹೊರಡ್ತೀನಿ. ಏನೂ ತೊಂದ್ರೆ ಇಲ್ಲ. ಶ್ವೇತನು ನಮ್ಮನೆ ಮಗಳಿದ್ದ ಹಾಗೆ, ಅವಳಿಗೆ ಯಾವಾಗ ಬೇಕಾದ್ರೂ ನಮ್ಮನೆಗ್ ಬಂದು ಹೋಗ್ಬಹುದು. ಅದು ಅಂಕಲ್, ನಕ್ಷತ್ರ ಆರಾಮಾಗಿದ್ದಾಳೆ ಅಲ್ವಾ? ನೀವೇನಾದ್ರೂ ನೋಡ್ಕೊಂಡ್ ಬಂದ್ರಾ? ಇಲ್ಲಮ್ಮ, ಬ್ಯುಸಿ ಆಗಿದ್ದೆ. ನಾಳೆ ಹೋಗಿ ನೋಡ್ಕೊಂಡ್ ಬರ್ತೀನಿ. ಎಷ್ಟೇ ಆದ್ರೂ ಭೂಪತಿ ನೋಡ್ಕೊಂತಿರೋದು, ಚೆನ್ನಾಗೇ ಇರ್ತಾಳೆ. ನಮಗೂ ಅದೇ ಧೈರ್ಯ. ನಡು ರಾತ್ರಿಯಲ್ಲಿ ನಡು ರೋಡಲ್ಲಿ ನಿಂತ್ಕೊಂಡು ಆ ಪೀಡೆ ಬಗ್ಗೆ ಏನ್ರ ನಿಮ್ ಮಾತಾದು? ನಡ್ರಿ ಒಳಗಡೆ, ಇಷ್ಟೊತ್ತೆಲ್ಲ ಎಲ್ಲ ನಿಮ್ದು.
ಕ್ಷಮಿಸಿ ಸರ್, ನಿಮ್ ಯಜಮಾನ್ರು ಸ್ವಲ್ಪ ಗೊತ್ತು ಬಿಡಿಮ್ಮ, ನಕ್ಷತ್ರ ಅವಳ ಕತೆ ಹೇಳ್ದಾಗ್ಲೇ ಇವ್ರೇನು ಅಂತ ನನಗೆ ಅರ್ಥ ಆಯ್ತು. ನಾನಿನ್ ಬರ್ತೀನಿ. ಆಯ್ತು ಸರ್. ಪಾಪ, ಇವಳಿಗೆ ತುಂಬಾ ಕಷ್ಟ ಆಯ್ತು ಅನ್ಸುತ್ತೆ. ಸೊಕ್ಕಮ್ಮ ಅವಳಿಗೆ ದುಡ್ಡಿನ ಮದ ನಮ್ಮನ್ನೆಲ್ಲ ಹೇಗ್ ನೋಡ್ತಿದ್ಲು ಗೊತ್ತಾ, ಹೇಸಿಗೆ ಪಡ್ಕೊಂಡು. ಛೇ, ಆ ಹುಡುಗಿ ಅಂತವಳಲ್ಲ ಕಣೆ, ಅವಳು ತುಂಬಾ ಒಳ್ಳೆಯವಳು. ಇಲ್ಲಮ್ಮ, ನೀನು ಸರಿಯಾಗಿ ಗಮನಿಸಿಲ್ಲ. ನಮ್ಮ ಮನೆನ ಏನೋ ಅಸಹ್ಯ ಅನ್ನೋ ತರ ನೋಡ್ತಿದ್ಲು. ಊಟ ಕೊಟ್ರೆ ಅದಕ್ಕೂ ಕೊಂಕು, ಬಚ್ಲು ಮನೇಲಿ ಉಲ್ಟಾ ಮಾತಾಡಿದ್ಲು. ಅಷ್ಟು ಕಷ್ಟ ಆಗಿದ್ರೆ ಮನೆಗಳೊಳಗಡೆ ಯಾಕೆ ಬರ್ಬೇಕಾಗಿತ್ತು? ಬರೋಕ್ ಬಂದ್ಬಿಟ್ಟು ಈ ತರ ಎಲ್ಲ ಆಡಿದ್ರೆ ಕೋಪ ಬರಲ್ವಾ? ಪೆದ್ದಿ ಕಣೆ ನೀನು. ಪಾಪ, ಅಷ್ಟು ದೊಡ್ಡ ಶ್ರೀಮಂತರ ಮನೆಯಲ್ಲಿ ಹುಟ್ಟಿ ಬೆಳೆದಿರೋ ಹುಡುಗಿ ಅವಳು. ಅವಳಿಗೆ ಒಂದು ಕೊರತೆನೂ ಇರೋದಿಲ್ಲ ಕಣೆ. ಅವ್ರ ಮನೆ ನೋಡಿದ್ರೆ ನಿನಗೆ ಅರ್ಥ ಆಗ್ತಾ ಇತ್ತು. ಪಾಪ, ಅಂತದ್ರಲ್ಲಿ ನಮ್ ಮನೆಯಲ್ಲಿ ಅವಳು ಹೊಂದ್ಕೊಂಡ್ ಹೋಗೋದಕ್ಕೆ ಕಷ್ಟ ಆಗಲ್ವಾ? ಅವಳ್ದೇನೋ ತಪ್ಪಿಲ್ಲ ಬಿಡು. ನೀನ್ ಸುಮ್ನೆ ಇರಮ್ಮ. ಭೂಪತಿ ಇವಳಿಗಿಂತ ದೊಡ್ಡ ಶ್ರೀಮಂತ, ಆದ್ರೆ ಅವ್ನ್ ನಮ್ ಪೀಚಿಲಿದ್ದಾಗ ಹೀಗೆ ಮಾಡ್ತಿದ್ದ. ಪಾಪ ಹುಡುಗ ಏನೇ ಕೊಟ್ರು ತಿಂತಿದ್ದ, ಆದ್ರೆ ಇವಳಿಗೆ ಸೊಕ್ಕು ಜಾಸ್ತಿ. ಸೃಷ್ಟಿ, ಒಳ್ಳೆ ಹುಡುಗಿ ಇವಳು.